ಧಾರವಾಡದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ನಡೆಯುತ್ತಿರುವ ಮಾವು ಮೇಳದಲ್ಲಿ ಜಪಾನ್ ದೇಶದ ಮಿಯಾಜಾಕಿ ಎಂಬ ಹೆಸರಿನ ಮಾವಿನ ತಳಿಯ ಹಣ್ಣು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಇದರ ಬೆಲೆ ಪ್ರತಿ ಕೆಜಿಗೆ 2.7 ಲಕ್ಷ ರೂಪಾಯಿ. ಒಂದು ಮಾವಿನ ಹಣ್ಣಿಗೆ 10,000 ರೂಪಾಯಿ ಬೆಲೆ ಇದೆ. ಈ ಹಣ್ಣನ್ನು ಧಾರವಾಡದ ಪ್ರಮೋದ್ ಗಾಂವ್ಕರ್ ಎಂಬುವವರು ತಮ್ಮ ತೋಟದಲ್ಲಿ ಬೆಳೆದಿದ್ದಾರೆ. ಕಳೆದ ವರ್ಷ ಗಾಂವ್ಕರ್ ಅವರ ತೋಟದಲ್ಲಿ 2 ಮರ ಸೇರಿ ಕೇವಲ 15 ಹಣ್ಣುಗಳಾಗಿದ್ದವು. ಈ ವರ್ಷ ಕೇವಲ 4 ಹಣ್ಣುಗಳಾಗಿವೆ. ಮಿಯಾಜಾಕಿ ಎಂಬ ಈ ಪ್ರಭೇದದ ಈ ಹಣ್ಣು ಮೂಲತಃ ಜಪಾನ್ ದೇಶದ ತಳಿಯಾಗಿದೆ. ಇದರ ವಿಶಿಷ್ಟ ಸುವಾಸನೆ ಮತ್ತು ಔಷಧೀಯ ಮೌಲ್ಯಕ್ಕಾಗಿ ಇದು ವಿದೇಶಗಳಲ್ಲಿ ಭಾರೀ ಬೇಡಿಕೆ ಹೊಂದಿದೆ. ಇವು ಚೆನ್ನಾಗಿ ಹಣ್ಣಾದಾಗ ಗಾಢ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಇದಕ್ಕೆ ಹೆಸರಾಂತ ಜಪಾನಿನ ವಿಜ್ಞಾನಿ ಯಮಶಿತಾ ಮಿಯಾಜಾಕಿ ಅವರ ಹೆಸರನ್ನು ಇಡಿಸಲಾಗಿದೆ. ಈ ಮಾವಿನ ಹಣ್ಣುಗಳು ವ್ಯಾಪಕ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿವೆ. ಬೀಟಾ ಕೆರೋಟಿನ್ ಮತ್ತು ಫೋಲಿಕ್ ಆಮ್ಲವನ್ನು ಒಳಗೊಂಡಿವೆ. ಇದು ಕಣ್ಣಿನ ಆರೋಗ್ಯಕ್ಕೆ ಹೆಚ್ಚು ಉಪಯೋಗಿಕಾರಿಯಾಗಿದೆ. ದೃಷ್ಟಿಹೀನತೆಯನ್ನು ತಪ್ಪಿಸುವಲ್ಲಿ ಈ ಮಾವು ಪರಿಣಾಮಕಾರಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಮಿಯಾಜಾಕಿ ಮಾವನ್ನ ಭಾರತ, ಬಾಂಗ್ಲಾದೇಶ, ಥಾಯ್ಲೆಂಡ್ ಮತ್ತು ಫಿಲಿಪೈನ್ಸ್ ರಾಷ್ಟ್ರಗಳಲ್ಲಿ ಕೆಲವೆಡೆ ಬೆಳೆಯಲಾಗುತ್ತದೆ. 2012ರಲ್ಲಿ ಧಾರವಾಡದ ಪ್ರಮೋದ್ ಗಾಂವ್ಕರ್ ಅವರು ತಮ್ಮ ಕಲಕೇರಿ ತೋಟದಲ್ಲಿ ಈ ಮಿಯಾಜಾಕಿ ಪ್ರಭೇದದ 2 ಮಾವಿನ ಸಸಿಗಳನ್ನು ನೆಟ್ಟಿದ್ದರು. 2015ರಲ್ಲಿ ಇದು ಫಸಲು ಬಿಡಲು ಪ್ರಾರಂಭಿಸಲಾಗಿದೆ. 9 ಲೈವ್ ನ್ಯೂಸ್, ಧಾರವಾಡ.